ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತೆ ಜಿಲ್ಲೆಯಿಂದ ಗಡೀಪಾರು ಆಗ್ತಾ ಇರೋದು. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ರಾಯಚೂರಿನ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡೀಪಾರು ಮಾಡ್ತಾ ಇರೋದು. ಎಲ್ಲಿ ದಕ್ಷಿಣ ಕನ್ನಡ, ಎಲ್ಲಿ ರಾಯಚೂರಿನ ಮಾನ್ವಿಲಿ ಇರಬೇಕು ಅಂತ ಆ ಪೊಲೀಸ್ ಠಾಣಾ ವ್ಯಾಪ್ತಿ ಗಡೀಪಾರು ಮಾಡಿ ಆದೇಶವನ್ನು ಕೊಟ್ಟಿರೋದು. ಹಿಂದೆ ಕೂಡ ಇದೇ ರಾಯಚೂರಿನ ಇದೇ ಮಾನ್ವಿಗೆ ಗಡೀಪಾರು ಮಾಡಿದ್ದಾಗ ಮಹೇಶ್ ಶೆಟ್ಟಿ ತಿಮರೋಡಿ ತಲೆಮರೆಸ್ಕೊಂಡಿದ್ದದ್ದು. ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ಇಲ್ಲಿ ಮೊನ್ನೆಯಷ್ಟೇ ತಿಮರೋಡಿಗೆ ಗಡೀಪಾರು ನೋಟಿಸನ್ನು ಕೊಟ್ಟಿದ್ದದ್ದು ಎಸಿ. ಯಾಕೆ ಗಡೀಪಾರು ಮಾಡಬಾರ್ದು ಅಂತ ಕಾರಣವನ್ನು ಕೇಳಿ ನೋಟಿಸನ್ನು ಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ಆದೇಶ ಕೊಡಲಿಕ್ಕೆ ಅಂಥೇಳಿ ತೆರಳಿದ್ದದ್ದು ಬೆಳ್ತಂಗಡಿಯ ಪೊಲೀಸರು. ಆದೇಶ ನೀಡಿ ಪ್ರಕ್ರಿಯೆ ಆರಂಭಿಸಬೇಕು ಅಂತ ಪೊಲೀಸರು ಹೋಗಿದ್ದರು. ತಿಮರೋಡಿ ಮನೆಯಲ್ಲೇ ಇರಲಿಲ್ಲ. ಆದೇಶ ಕೊಡೋಣ ತಿಮರೋಡಿಗೆ ಅಂತ ಹೇಳಿದ್ರೆ ಮನೆಯಲ್ಲೇ ತಿಮರೋಡಿ ಇಲ್ಲ. ಪೊಲೀಸರು ವಾಪಸ್ ಬಂದುಬಿಡ್ತಾರಾಗ. ಗಡೀಪಾರು ಮಾಹಿತಿ ಬೆನ್ನಲ್ಲೇ ಅಜ್ಞಾತ ಸ್ಥಳಕ್ಕೆ ಹೋಗಿರೋದು. ಅದನ್ನು ರಿಸೀವ್ ಮಾಡಿಕೊಂಡ್ರೆ ಅಕ್ಸೆಪ್ಟ್ ಮಾಡಿಕೊಂಡಂತೆನಾ? ಸ್ವೀಕರಿಸುವುದು, ಅಂಗೀಕರಿಸುವುದು ಎರಡು ಬೇರೆ ಬೇರೆ ವಿಚಾರಗಳು. ರಾಜೀನಾಮೆ ಕೊಟ್ಟಾಗ ತಗೊಂಡು ಇಟ್ಕೊಂಡಿರ್ತಾರೆ. ರಾಜೀನಾಮೆ ಪತ್ರ, ಇದು ರಾಜೀನಾಮೆ ಕೊಟ್ಟಿದ್ದೀನಪ್ಪ ಅಂದಾಗ ಅದನ್ನು ರಿಸೀವ್ ಮಾಡಿಟ್ಟಿರ್ತಾರೆ. ಸ್ವೀಕರಿಸ್ತಾರೆ. ಅದನ್ನು ಅಪ್ರೂವ್ ಮಾಡೋದಿದೆ, ಅದು ಬೇರೆ ವಿಚಾರ. ಇಲ್ಲಿ ಏನಾದರೂ ಮಹೇಶ್ ಶೆಟ್ಟಿ ತಿಮರೋಡಿಗೆ ನೋಡಪ್ಪ ನಾನು ನೋಟಿಸನ್ನು ಕೈಗೆ ತೊಗೊಂಡ್ಬಿಟ್ಟೆ ಅಂತ ಹೇಳಿದ್ರೆ, ನಿನ್ನ ಅವಗಾಹನೆಗೆ, ನಿನ್ನ ಗಮನಕ್ಕೆ ಆ ನೋಟಿಸ್ ಬಂದಿದೆ, ನೀನು ಅದನ್ನು ಸ್ವೀಕರಿಸಿದೆಯಾ, ಅಂಗೀಕರಿಸಿದೆಯಾ, ಒಪ್ಕೊಂಡಿದೆಯಾ ಅಂತ ಹೇಳಿಬಿಟ್ರೆ ನೀನು ಆ ಜಿಲ್ಲೆಯಲ್ಲಿ ಇರುವಂತಿಲ್ಲ ಅಂತ ಏನಾದರೂ ಮಾಹಿತಿ ಇದ್ದಿರಬೇಕು. ಅದಕ್ಕೆ ತಿಮರೋಡಿ ಏನು ಮಾಡ್ತಿರೋದು, ಜಿಲ್ಲೆಯಲ್ಲೇ ಇರಲ್ಲ ಅಥವಾ ಯಾರ ಕಣ್ಣಿಗೂ ಕಾಣಿಸಲ್ಲ. ಹಿಂದೆ ಕೂಡ ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಈ ಥರದ್ದು ತಲೆಮರೆಸ್ಕೊಂಡಾಗ ಎಂಥೆಂಥ ಪೊಲೀಸರು ನಿಜವಾಗ್ಲೂ ಹುಡುಕ್ಲಿಲ್ವೋ ನಮಗೆ ಗೊತ್ತಿಲ್ಲ. ಹುಡುಕಿದ್ರ ಪೊಲೀಸರ ಮನಸ್ಸು ಮಾಡಿದ್ರೆ ಹುಡುಕಕ್ಕಾಗದಿರೋಂಥ ಜಾಗನೂ ಇದೆಯಾ ನನಗೆ ಗೊತ್ತಿಲ್ಲ. ಸಿಕ್ಕಲಿಲ್ಲ ತಿಮರೋಡಿ. ಬೇರೆ ಏನೇನೋ ಒಂದಷ್ಟು ಬೇಲ್ಗಿಲ್ಲ ಆದಮೇಲೆ ಆಮೇಲೆ ಮತ್ತೆ ವಾಪಸ್ ಬಂದಿದ್ದದ್ದು. ಈಗಲೂ ಪೊಲೀಸರು ಪಾಪ ಹೋಗಿದ್ದಾರೆ ನೋಟಿಸ್ ಕೊಡಬೇಕು ಅಂಥೇಳಿ. ತಿಮರೋಡಿ ಇಲ್ಲ. ಅಲ್ಲಿ ಅಜ್ಞಾತ ಸ್ಥಳಕ್ಕೆ ಹೋಗಿರೋದು ಅಂತ ಒಂದಷ್ಟು ಮಾಹಿತಿ ಇದೆ. ಗಡೀಪಾರು ನೋಟಿಸ್ಗೆ ಆಕ್ಷೇಪಣೆ ಸಲ್ಲಿಸಿರೋದು ತಿಮರೋಡಿ. ಡಿಸೆಂಬರ್ 7ನೇ ತಾರೀಕು ಸಹಾಯಕ ಆಯುಕ್ತರ ಗಡೀಪಾರಿಗೆ ಆಕ್ಷೇಪ ಇದೆ. ವಕೀಲರ ಮೂಲಕ ಆಕ್ಷೇಪಣೆಯನ್ನು ಸಲ್ಲಿಸಿದ್ದದ್ದು ತಿಮರೋಡಿ. ನೋಟಿಸ್ ವಿರುದ್ಧ ವಕೀಲರ ಮೂಲಕ ವಾದವನ್ನು ಮಂಡಿಸಿದ್ದದ್ದು. ವಾದ ಪ್ರತಿವಾದವನ್ನು ಆಲಿಸಿ ತಿಮರೋಡಿಗೆ ಮತ್ತೆ ಗಡೀಪಾರು ಆದೇಶವನ್ನು ಕೊಡಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಈ ಆದೇಶ ಮಾಡಿರೋದು ಎಸಿ. ತಿಮರೋಡಿ ಗಡೀಪಾರಿಗೆ ಸೂಕ್ತ ಕಾರಣವನ್ನು ನೀಡಿ ವರದಿಯನ್ನು ಸಲ್ಲಿಕೆ ಮಾಡಿರೋದು. ಸೂಕ್ತ ಕಾರಣವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ವರದಿಯಲ್ಲಿ ಹೇಳಲಾಗಿದೆ. ಇದೀಗ ಆದಿತ್ಯ ಇದ್ದಾರೆ. ಆದಿತ್ಯ, ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ಆದೇಶ ಒಂದು ಕಡೆ ರೆಡಿ ಇದೆ, ಕೊಡಕ್ಕೂ ಒಂದು ಕಡೆ ಹೋಗಿದ್ದರು, ತಗೊಳ್ಳೋಕ್ಕೆ ತಿಮರೋಡಿನೇ ಇಲ್ಲ. ಹಿಂದೆ ಕೂಡ ಇಂಥ ಆದೇಶ ಆಗಿತ್ತು. ತಿಮರೋಡಿ ಯಾವಾಗಲೂ ತಲೆಮರೆಸ್ಕೊಂಡಿದ್ದದ್ದು, ಈಗಲೂ ತಲೆಮರೆಸ್ಕೊಂಡಿರೋದು. ಏನು ಕಥೆ, ಸುಳಿವೇನು ಸಿಗ್ತಾ ಇದೆಯಾ? ಆದೇಶ ತಿಮರೋಡಿ ತಗೊಂಡ್ರೆ ಹೇಗೆ, ತಗೊಳ್ಳದೇ ಇದ್ರೆ ಹೇಗೆ ಅಂತ? ರಮಾಕಾಂತ್, ಹೌದು, ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಇದು 2ನೇ ಬಾರಿಗ ಗಡೀಪಾರು ಸಂಕಷ್ಟ ಎದುರಾಗಿರೋದು. ಸೊ ಪೊಲೀಸರು ಇವತ್ತು ಬೆಳ್ಳಂಬೆಳಗ್ಗೆ 2 ವಾಹನಗಳ ಮೂಲಕ ಅವರ ಮನೆಗೆ ಹೋಗಿದ್ದಾರೆ. ನೋಟಿಸ್ ಅನ್ನ ತರು ಮಾಡಬೇಕು, ಮತ್ತೆ ಗಡೀಪಾರು ಆಗಿದೆ ಅನ್ನುವಂತ ರೀತಿಯಲ್ಲಿ. ಆದ್ರೆ ಅವರು ಅಜ್ಞಾತ ಸ್ಥಳದಲ್ಲಿದ್ದಾರೆ ಅನ್ನುವಂತ ಮಾಹಿತಿ, ಅಂದ್ರೆ ಪೊಲೀಸರಿಗೆ ಸಿಗ್ತಾ ಇಲ್ಲ. ಈ ಒಂದು ಅಜ್ಞಾತ ಸ್ಥಳ ಅನ್ನುವಂಥದ್ದು ಈಗ ಬಹಳ ಕನ್ಫ್ಯೂಸಿಂಗ್. ಯಾಕಂದ್ರೆ ಈ ಹಿಂದೆ ಕೂಡ ಗಡೀಪಾರು ಸಂಕಷ್ಟ ಎದುರಾದ ಸಂದರ್ಭ ತಿಮರೋಡಿ ಅವರಿಗೆ ಒಂದು ನೋಟಿಸ್ ಅನ್ನ ಕೂಡ ಮುಖತಃ ಭೇಟಿಯಾಗಿ ಪೊಲೀಸರು ನೀಡಿರಲಿಲ್ಲ. ಅವರು ಎಸ್ಕಾಂಡ್ ಆಗಿದ್ದಾರೆ ಅನ್ನುವಂತ ರೀತಿ ಮಾಹಿತಿ ಇತ್ತು. ಆದ್ರೆ ಗಿರೀಶ್ ಮಠಣ್ಣವರ ಅವರ ಆಪ್ತರು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಹೇಳ್ತಾರೆ, ನಾನು ಈಗಷ್ಟೇ ಉಜಿರೆಯಲ್ಲಿ ಅವ್ರನ್ನ ಮೀಟ್ ಮಾಡ್ಕೊಂಡ್ ಬಂದೆ ಅನ್ನುವಂತ ರೀತಿಯಲ್ಲಿ ಅವರು ಮಾತನಾಡ್ತಾರೆ. ಎಲ್ಲೋ ಒಂದ್ ಕಡೆ ಪೊಲೀಸರು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅನ್ನುವಂತ ಅನುಮಾನಕ್ಕೂ ಇದು ಕಾರಣವಾಗಿತ್ತು. ಸೊ ಇದೀಗ ಮೊನ್ನೆ ವಾದ ಪ್ರತಿವಾದಗಳನ್ನ ಆಲಿಸಿ ಹೈಕೋರ್ಟ್ ಕೂಡ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರಿಗೊಂದು ಸೂಚನೆಯನ್ನ ಕೊಟ್ಟಿತ್ತು. ಕಾನೂನು ಪ್ರಕ್ರಿಯೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಿ ಪುನಃ ಒಂದು ಪ್ರಕ್ರಿಯೆಯನ್ನ ಆರಂಭ ಮಾಡಿ ಅನ್ನುವಂತ ರೀತಿಯಲ್ಲಿ. ಸೊ ಇದ್ರ ಭಾಗವಾಗಿ ಮೊನ್ನೆ ಡಿಸೆಂಬರ್ 7ಕ್ಕೆ ಅವರನ್ನ ವಿಚಾರಣೆ ಕರೆದಿದ್ರು. ಪುತ್ತೂರು ಎಸಿ ಕೋರ್ಟ್ ನಲ್ಲಿ ವಿಚಾರಣೆ ನಡೆದಿತ್ತು. ನಿಮ್ಮನ್ನ ಯಾಕೆ ನಾವು ಗಡೀಪಾರು ಮಾಡಬಾರ್ದು ಅನ್ನುವಂತ ರೀತಿಯಲ್ಲಿ ಕಾರಣ ಕೇಳಿ ನೋಟಿಸ್ ಅನ್ನ ಕೊಟ್ಟಿದ್ರು. ಸೊ ಅವರು ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. 1997ರ ಪ್ರಕರಣ ಎಲ್ಲ ಇದೆ, ಅದೆಲ್ಲವೂ ಕೂಡ ಖುಲಾಸೆ ಆಗಿದೆ, ಅದೆಲ್ಲವೂ ಕೂಡ ಮುಗಿದ ಅಧ್ಯಾಯಗಳು. ಅದನ್ನ ಹಿಡ್ಕೊಂಡು ಗಡೀಪಾರು ಮಾಡಬೇಕು ಅನ್ನೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ರೀತಿಯಲ್ಲೆಲ್ಲ ಆಕ್ಷೇಪಣೆಯನ್ನ ಕೊಟ್ಟಿದ್ರು. ಸೊ ಇದೆಲ್ಲವೂ ಆಗಿ ಡಿಸೆಂಬರ್ 15ರೊಳಗೆ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿ ಇದೀಗ ಇವತ್ತು ಗಡೀಪಾರು ಆದೇಶವನ್ನ ಮಾಡಿರುವಂತದ್ದು. ಸೊ ತಿಮರೋಡಿ ಅವರು ಇವತ್ತು ಅಜ್ಞಾತ ಸ್ಥಳದಲ್ಲಿದ್ದಾರೆ, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನುವಂತ ಮಾಹಿತಿ ಇದೆ. ಸೊ ಅಧಿಕೃತವಾಗಿ ಆ ನೋಟಿಸ್ ತರುವಾದ್ರೆ ಅವರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ 1 ವರ್ಷಗಳ ಕಾಲ, ಅಂದ್ರೆ ಮುಂದಿನ ಸೆಪ್ಟೆಂಬರ್ ವರೆಗೂ ಕೂಡ ಅವರು ಹೋಗ್ಬೇಕಾದಂತ ಅನಿವಾರ್ಯತೆ ಇದೆ. ರಮಾಕಾಂತ್, ಥ್ಯಾಂಕ್ ಯು ಆದಿತ್ಯ.